ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ಎಲ್ಲರೂ ಹೇಗಿದ್ದೀರಾ? ಅಂದ್ರೂ ಟೀ ಕಾಫಿ ಆಯಿತಾ? ಅದು ಕರೆಕ್ಟ್ ಸಂಜೆ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಕೆಲಸ ಬಟ್ಟೆ ಗಿಟ್ಟೆ ಕೊಡ್ತಾಯಿದ್ದೀವಿ, ಆದರೆ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಸಾರಿ ಫ್ರೆಂಡ್ಸ್, ಬೇಗ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಒಂದೊಂದ್ಸಲ ಲೇಟ್ ಆಗಿಬಿಡುತ್ತೆ. ಮೊದಲು ಬೇಗ ಕೆಲಸ ಮುಗಿಸ್ಕೊಂಡ್ರೆ ಸಾಕು ಅನಿಸ್ಬಿಡುತ್ತೆ. ನಿಜ ಆ ಥರ ಬರುತ್ತೆ. ಏನಿಲ್ಲ ಫ್ರೆಂಡ್ಸ್, ಪೂಜೆಗೆ ಆಯಿತು. ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಬಿಸಿಗೆ ಇಟ್ಟಿದ್ದೆ. ಮೊಟ್ಟೆ ವೇಸ್ಟ್ ಆಯಿತು. ಹಸ್ಬೆಂಡ್ ಇವತ್ತು ಮನೆಗೆ ಬಂದರು. ಅವರಿಗೆ ಒಂದೊತ್ತು ರೈಸ್ ತಿಂದರೆ ಆಯಿತು. ಮತ್ತೆ ಪದೇ ರೈಸ್ ಮಾಡಿಕೊಟ್ರೆ ತಿನ್ನಲ್ಲ. ನನ್ನ ಮಗಳಿಂದು ಬಟ್ಟೆದಷ್ಟು ನೋಡಿ ಇವತ್ತು ಸ್ನಾನ ಮಾಡಿ 2 ಸಲ ಮುಖ ತೊಳೆದಾಯ್ತು. ಹಾಗೂ ಮತ್ತೆ ಹೋಗಿ ಮತ್ತು ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರು ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಹೇಳಿ ಇವತ್ತು ಎಗ್ ರೆಸಿಪಿನ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಕಾಫಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಏನಾಯ್ತಂತ ಎಲ್ಲ ತೋರಿಸು. ಹಾಯ್ ಮಾಡು, ಹಾಯ್ ಮಾಡುವ. ಫ್ರೆಂಡ್ಸ್, ನಾನು ಧೂಪ ಮಾಡಿದ್ನಲ್ಲ, ಧೂಪ ಚೆನ್ನಾಗಿದೆ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಧೂಪ ಮಾಡಿದ್ನಲ್ಲ ವಿಡಿಯೋ ನೋಡಿ. ಯಾರು ತಂದಿದ್ರೆ ಫ್ರೆಂಡ್ಸ್? ಚೆನ್ನಾಗಿದೆ ಇದು, ಒರೇ ಬಿಸ್ಕೆಟ್ ಎಂದು. ಅದೇ ಹೇಳೋಷ್ಟಲ್ಲ, ಇಷ್ಟು ಹಿಂಗೆ ಪ್ರೆಸ್ ಮಾಡೋದು ಸ್ವಲ್ಪ ಪುಡಿ ಆಗ್ಬಿಡುತ್ತೆ. ಅದು 2 ದಿನದಿಂದ ಚಾಕ್ಲೇಟ್ ಬೇಕು ಅಂತ ಹೇಳಿ. ಅವ್ಳ ಮುಖ ನೋಡಿ, ಮುಖ ತೋರಿಸು. ಹಾಯ್ ಮಾಡು. ಟೀ ಆಯಿತು. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಬೇಗ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಬಾಯ್, ಬೇಗ ಬಾ. ಬೇಡ ಹೋಗು. ಚಾಕ್ಲೇಟ್ ಓಪನ್ ಮಾಡ್ಕೊಬೇಕು. ನೀವು ಬಂದು ನೀವು ಮಾತಾಡಿದ್ರೆ ಓಪನ್ ಮಾಡ್ಕೊಟ್ಟೆ. ತಗೋಯ್ತು. ಅದೇ ಹಿಂಗೆ ಒತ್ಕೊಂತೀನಿ. ಇಲ್ಲಿ ನೋಡು, ಇಲ್ಲಿ ಪ್ರೆಸ್ ಮಾಡಿ. ಏನೋ ಮಾಡ್ತಿದ್ಯೇ? ತಿನ್ನ, ಹಾಡಾದ್ರೆ ಮತ್ತೆ ಇದು ಮಾಡಿಕಾಗಲ್ಲ. ಇಲ್ಲಿ ಓಪನ್ ಮಾಡ್ಕೊಂಡು ತಿನ್ಬೇಕು. ದೊಡ್ಡ ಇಲ್ಲ, ಕೂತ್ಕೋ. ಏನು ತಿಂತಿದ್ಯಾ? ಚಾಕ್ಲೇಟು. ಹಿಂದೆ ಕೂತಾನೆ ನೀವು ಕಾಣಿಸಲ್ಲ. ಆಗುತ್ತಾ? ಕಾಣಿಸಲ್ಲ.
ಕಾಫಿ ಹೇಳು ಮಾತಾಡ್ಸು ಎಲ್ಲರೂ ಲೈಕ್ ಮಾಡಿ ಹೇಳು ಮಾಡು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಾನು ನಾನು ಇನ್ನು ಇನ್ನು ವಿಡಿಯೋ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಓಕೆನಾ ಕೇಳು ಬೇಕಾ ನಾನು ಚಪಾತಿ ಕಲಿಸ್ತೇನೇನೋ ಸ್ವಲ್ಪ ಮಾತಾಡ್ಸೋದು ಏನ್ ಬೇಕು ಏನ್ ಬೇಕಾ ಇನ್ನು ಮುಂದೆ ಆದಷ್ಟು ಅವ್ರದ್ದೇ ವೀಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅವ್ಳು ವೀಡಿಯೋ ಮಾಡ್ಕೊಂಡು ಹೋಗ್ತಾಳೆ ಬರೋದಿಲ್ಲ ನೋಡ್ತಲ್ಲ ಇಷ್ಟೋ ತನಕ ಸುಮ್ಮನೆ ಕೂತ್ಕೊಂಡು ಅವಾಗ ಅವ್ರ ಅಪ್ಪನ ಹತ್ರ ಹೋಗಿದ್ದಾಳೆ ಅವ್ನು ಹೋಗಿ ಅವರಿಗೆ ತ್ರಾಸು ಕೊಡ್ತಾ ಇರ್ತಾಳೆ ಬೆಡ್ಶೀಟ್ ಹಾಕಿ ಸುತ್ತೋದು ತಲೆದಿಂದ ತಗೊಂಡು ಹೊಡೆಯೋದು ಬಟ್ಟೆ ತಗೊಂಡು ಮುಖಕ್ಕೆಲ್ಲ ಸುತ್ತಿಡೋದು ಏನೋ ಮಾಡ್ತಾ ಇರ್ತಾರೆ ಅವರಪ್ಪ ಅವ್ರ ಜೊತೆ ಆಟ ಆಡೋಲ್ಲ ನಾನಾದ್ರೂ ಅಷ್ಟು ಸ್ವಲ್ಪ ಆಟ ಆಡೋದು ಬರೋದು ಕೂಗಾಡೋದು ಏನಾದ್ರು ಮಾಡ್ತೀನಿ ಅವ್ರು ಏನೋ ಮಾಡೋದು ಸುಮ್ಮನೆ ಅವ್ರು ಪಾಡಿ ಮೊಬೈಲ್ ಹಿಡ್ಕೊಂತಾರ ಇವಳು ಹೋಗ್ತಾಳ ಮಾತಾಡ್ಸ್ತಾಳ ಹಾಂ ಅಂತ ಸುಮ್ಮನೆ ಚಪಾತಿ ಅಂತೂ ಇಂತೂ ಮಾಡಿದೆ ಇವಾಗ ಗ್ರೇವಿಗೆ ರೆಡಿ ಮಾಡ್ಕೋಬೇಕು ಓಕೆ ಗ್ರೇವಿಗೆ ರೆಡಿ ಮಾಡ್ಕೊತೀನಿ ಆಯ್ತಾ ಏನಮ್ಮ ಫ್ರೆಂಡ್ಸ್ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೇನು ಮಸಾಲೆ ಹಾಕ್ತೀವಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಗೋಡಂಬಿ 2 ಏಲಕ್ಕಿ 3-4 ಲವಂಗ 2-3 ಪೀಸ್ ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಟೊಮೆಟೊ ಹಾಕೊಂಡಿದ್ದೀನಿ ಇಲ್ಲಿ ನಾನು ಮೀಡಿಯಮ್ ಸೈಜ್ 2 ಟೊಮೆಟೊ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಮಿಕ್ಸಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ಬೀಸ್ಕೊಬಿಡ್ತೀನಿ ಫ್ರೆಂಡ್ಸ್ ಈ ಥರ ಬೀಸ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮಸಾಲೆ ರೆಡಿ ಆಗಿದೆ ಇಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ ಇಷ್ಟು ಚಿಕ್ಕದಾಗಿ ಓಕೆ ಫ್ರೆಂಡ್ಸ್ ರೆಡಿ ಮಾಡೋಣ ಏನೇನು ಹಾಕ್ತೀವಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ರೆಡಿ ಮಾಡೋಣ ಇವಾಗ ಫ್ರೆಂಡ್ಸ್ ನಾನಿಲ್ಲಿ ಮೊಟ್ಟೆನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡ್ರು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಇಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ ಚೇಂಜ್ ಆಗೋದಂತ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಕಲರ್ ಚೇಂಜ್ ಆಗಿದೆ ನಾನು ಬೇರೆ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸಾಸಿವೆ ಹಾಕಿದ್ದೀನಿ ಫ್ರೆಂಡ್ಸ್ 1/4 ಸ್ಪೂನ್ ಅಷ್ಟು ಜೀರಿಗೆ ನಾನು ಇಲ್ಲಿ 2 ಮೀಡಿಯಮ್ ಆಗೋಷ್ಟು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಫುಲ್ ಫ್ರೈ ಆಗಬೇಕಂತ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್
ಫ್ರೆಂಡ್ಸ್ ನಾನು ಕರಿಬೇವು ಹಾಕಿದ್ದೀನಿ. ಏನಕ್ಕಂದರೆ ಪೂರ್ತಿ ಕೊಟ್ಟೆ ಮತ್ತು ನನ್ನ ಹಸ್ಬೆಂಡಿಗೆ ಕರಿಬೇವು ಹಾಕೋದು ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ತೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಸರ್. ಹಸಿ ವಾಸನೆ ಹಾಕಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಈಗ ನಾನು ಬೇಯಿಸಿಟ್ಕೊಂಡಿದ್ದು ಮಸಾಲಾನ ಹಾಕ್ತಿದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 1/4 ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ಇವಾಗ. ಇವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕೋಬಿಡೋಣ. ಟೊಮೆಟೊ ಪೇಸ್ಟ್ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲ ಕುಕ್ಕಿಳ್ಕೊಬಿಡುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ಇಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಬಿಡೋಣ. ಇಲ್ಲಿ 1 ಸ್ಪೂನಷ್ಟು 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1/4 ಸ್ಪೂನಷ್ಟು ಅರಿಶಿನ, 1-2 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಚಪಾತಿಗೆ ಮಾಡ್ತಾ ಇರೋದಕ್ಕೆ ಸ್ವಲ್ಪ ನಾನು ಗ್ರೇವಿನ ತಿಕ್ಕಾಗಿ ಮಾಡ್ಕೊತಿದ್ದೀನಿ. ನೀವು ಅನ್ನ ಕಲಾದರೆ ಸ್ವಲ್ಪ ಬರುತ್ತೆ, ಇನ್ನು ತೆಳು ಸ್ವಲ್ಪ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕೊಳ್ಳೋಣ. ಯಾಕಂದ್ರೆ ತುಂಬ ಬರುತ್ತೆ ಐತಿನ ಸ್ವಲ್ಪ ಅದು ಬೇಯಲಿಕ್ಕೆ ಬಿಡಬೇಕು. ಅದಕ್ಕೆ ಒಂದು 1/4 ಲೋಟ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ನಾನು. ಓಕೆ, ಇದು ಫ್ರೈ ಆಗಿ ಬಿಡೋಣ ಸ್ವಲ್ಪ. ಓಕೆ ಫ್ರೆಂಡ್ಸ್, ಇವಾಗ ಮೊಟ್ಟೆನ ಹಾಕೋಣ. ಮಸಾಲೆ ಇತ್ತಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ರೌಂಡ ಶೇಪಲ್ಲಿ ಚಪಾತಿ ಮಾಡಿದ್ದೀನಿ ಅಂತ ಫ್ರೆಂಡ್ಸ್. ಚಪಾತಿ ಎಲ್ಲ ಬರ್ದಾಯಿತು. ಚಪಾತಿ ಬರ್ದು ಎಷ್ಟಿದೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಒಂದು 15 ಮೇಲೆ ಅಂತ ಇದೆ ಚಪಾತಿ ಎಲ್ಲ ಬೇಯಿಸ. ಇವಾಗ ಬಂದಿತ್ತು ಇಲ್ಲ ದೊಡ್ಡ ಇವಾಗ ಬಂದಿದ್ದೀನಿ. ಸ್ನಾನ ಮಾಡ್ಕೊಬಂದಿದ್ದಾನೆ. ಎಡೆ ಚುಂಗಿ ಮೈ ಮೇಲೆ ಕಳಿಸಿದ್ದಾನೆ. ಸರಿ ಸ್ನಾನ ಮಾಡಿಸಿಲ್ಲ ಅಂತ ಇದ್ದಾರೆ. ಸರಿಯಾಗಿ ಸ್ನಾನ ಮಾಡಿಸಿಲ್ವಾ? ಯಾಕಂತೆ ನೀರಿಲ್ಲ ಅಂತ ನೀ ಕೇಳ್ಬೇಕು ತಾನೆ. ಹೇಳಿ ಮತ್ತೆ ನೀ ಕೇಳಲ್ಲ. ಅವಾಗಲೇ ಹೇಳ್ತಾನೆ ಸ್ನಾನಕ್ಕೆ ನೀರಿಲ್ಲ ಅಂತ ಹೇಳಿ. ಹಸ್ಬೆಂಡಿಗೆ ಸಿಕ್ಕಾಬಿಟ್ಟೆ ನೀರು ಬೇಕು. 1-1.5 ಬಕೆಟ್ ನೀರು ಬೇಕು. ನಾವು ಸ್ವಲ್ಪ ಕಂಜೂಸ್. 1 ಬಕೆಟ್ ನೀರು. ಅವ್ರಿಗೆ ನೀರು ಸಾಕಾಗಲ್ಲ ಹೇಳಿ ಮಾಡಿಸಲ್ಲ ಅಂತಾರೆ. ಇವಳು ಹಠ ಮಾಡ್ತಾಳೆ. ಬಿಡೋದೇ ಅಲ್ಲ, ಸ್ನಾನ ಮಾಡೋಕ್ಕೆ ಕೊಡಲ್ಲ.
ಏನಾದ್ರು ಬಾತ್ರೂಮಿಂದ ಹೊರಗೆ ಹಾಕಿದ್ರೆ ಅವಳು ಅಂತ ಹೇಳ್ತಾಳೆ. ನಿಮ್ಮ ಮನೆ ಮಕ್ಕಳೆಲ್ಲ ಹಿಂಗೆ ಮಾಡ್ತಾವೆ. ಸ್ನಾನ ಮಾಡೋದಂದ್ರೆ ಹುಚ್ಚು ಅವಳಿಗೆ. 24 ಗಂಟೆ ಸ್ನಾನ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ. ಚಾರು ಏನಾಯ್ತು ಏನಾಯ್ತು? ಸ್ನಾನ ಮಾಡಿಸ್ಲಿಲ್ವಾ? ಯಾಕಂದ್ರೆ ನಾವು ನೀರು ಜಗ ಮಾಡ್ತಿದ್ದೆ ಬರಪ್ಪ ಸ್ನಾನ ಮಾಡಿಸ್ತೀನಿ. ಆಯ್ತು ಬಿಡು, ಆಮೇಲೆ ಸ್ನಾನ ಮಾಡಿಸ್ತೀನಿ. ಮತ್ತೆ ನಿಮಗೆ ಬಟ್ಟೆ ಹಾಕೋ ಚಾರು. ಇವಾಗ ಬಟ್ಟೆ ಹಾಕೋ, ಆಮೇಲೆ ನಾವು ಊಟ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಕ ಬೈತಾ ಎರಡೇ ಚೌಕ್ ನೀರು ಮೇಲೆ ಹಾಕಿದ್ರು ಅನ್ಸುತ್ತೆ. ಅದಕ್ಕೆ ಅವಳಿಗೆ ಸೋಪಲ್ಲಿ ಹಚ್ಚಿಲ್ಲ ಅನ್ಸುತ್ತೆ. ಸೋಪ್ ಹಚ್ಚಿಲ್ಲ ನಿಂಗೆ? ಹಚ್ಚಿಲ್ಲ ಅಂತ ನಂಗಾದ್ರೆ ಹೆದರ್ಸ್ತಾಳೆ ಅವಳಪ್ಪಂಗಾದ್ರೆ. ಅವಳು ಹೆದರು ಸುಕ್ಕಾಗೋದಿಲ್ಲ. ಸ್ನಾನ ಮಾಡಿಸಿ ಹೊರ ಬಿಟ್ಬಿಡ್ತಾರೆ ಟವೆ ಸುತ್ತಿ. ಊಟ ಆಯಿತು ಫ್ರೆಂಡ್ಸ್. ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಯಿತು. ಮಗಳಿಗೆ ಊಟ ಮಾಡಿಸ್ಬೇಕಾದ್ರೆ ಸಾಸಾಗಿರುತ್ತೆ. ಅದಕ್ಕೆ ಫ್ರೆಂಡ್ಸ್ ಇಲ್ಲ ಮಾಡೋಕ್ಕಾಗಲಿಲ್ಲ. ಮತ್ತೆ ಬೆಳಿಗ್ಗೆ ಹಸ್ಬೆಂಡು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಬೇಬೇಗೆಲ್ಲ ಆಯಿತು. ಈಗ ಏನಂದರೆ ಫ್ರೆಂಡ್ಸ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಎಲ್ಲ ಕೆಲಸ ಸದ್ಯ ಮುಗಿತು. ನಾಳೆ ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಾನು ಮೊಟ್ಟೆ ಗ್ರೇವಿ ಮಾಡಿ ಹಾಕಿದ್ದೀನಲ್ಲ, ಅದಕ್ಕೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿತ್ತು. ಹೊಸ ಥರ ನಾನು ಟ್ರೈ ಮಾಡ್ತೀನಲ್ಲ, ಅದೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಅಷ್ಟೇ ಹೇಳೋದು, ಇಷ್ಟ ಆದರೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇನ್ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಇನ್ನು ಜಾಸ್ತಿ ನಾನು ವೀಡಿಯೋದ ನನ್ನ ಮಗಳನ್ನೇ ಕಾಣೋ ಥರ ವೀಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಏನಾದರೂ ಕುಕ್ಕಿಂಗ್ ವೀಡಿಯೋ ಜಾಸ್ತಿ ಹಾಕ್ತೀನಿ. ಟ್ರಾವೆಲ್ ಅಂತೂ ಸದ್ಯ ಯಾವುದೂ ಇಲ್ಲ. ಟ್ರಾವೆಲಿಂಗ್ ಅಂತ ಹಾಕಿದ್ದೀನಿ, ಯಾವುದೂ ಟ್ರಾವೆಲಿಂಗ್ ಇಲ್ಲ. ಯಾಕಂದರೆ ಇವತ್ತು ಸ್ವಲ್ಪ ಹಸ್ಬೆಂಡ್ ಬ್ಯುಸಿ ಇದ್ದಾರೆ ಡ್ಯೂಟಿಯಲ್ಲಿ. ಇನ್ನೊಂದು ನೆಕ್ಸ್ಟ್ ಮಂತ್ ನೋಡೋಣ ಫ್ರೆಂಡ್ಸ್. ಅವಾಗ ಹೇಳಿದ್ನಲ್ಲ, ಇನ್ನು ಜಾಸ್ತಿ ಮಗಳಿನ ವೀಡಿಯೋನ ಜಾಸ್ತಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಏನಿಲ್ಲ, ನನ್ನ ಮಗಳು ನಾವು ಥರ ನೋಡ್ತೀರಾ ನೋಡಿ ಫ್ರೆಂಡ್ಸ್. ಶರ್ಟ್ ಹಾಕೋದೆ ಇದೊಂದೇ ಹಾಕೊಂಡು ಓಡಾಡ್ತಾ ಇದ್ದಾಳೆ. ನಡಿ ರೂಮಿಗೆ ಹೋಗೋಣ, ನಾವು ರೂಮಿಗೆ ಹೋಗೋಣ ನಡಿ. ಏಯ್ ಚಾವಿ ಮಾಡ್ತಾಳೆ. ಬಂದೆ ನೋಡಿ ಫ್ರೆಂಡ್ಸ್, ಹೊಡಿತಾಳೆ. ನೋಡಿ ಹೆಂಗೆ ಹೊಡಿತಾಳೆ ಅಂತ ನೋಡಿ. ಕಚ್ತಾಳೆ, ಹೊಡಿತಾಳೆ. ಸ್ವಲ್ಪ ಮೇಲೆ ಕೈ ಇಟ್ಕೊಂಡಿದ್ದು ನೋಡಿ, ಸ್ಟೈಲ್ ನೋಡಿಕೊಂಡು. ಓಕೆ ನಿಮ್ಮ ಬಗ್ಗೆ ಏನೋ ಹೇಳಲ್ಲ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಳೆ. ಯಾಕೆ ನನ್ನ ಮಗನ ಡ್ಯಾನ್ಸು, ನನ್ನ ಮಗನ ಆಟ ಹಿಂಗೆ ಮಾಡ್ತಾಳೆ ಅಂತ ಡ್ಯಾನ್ಸ್ ಮಾಡೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗಳು ಡ್ಯಾನ್ಸ್ ಹೆಂಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೇಳಿದ್ದೀನಿ ನಿಮಗೆ ಇನ್ನು ಮುಂದೆ ನನ್ನ ಮಗಳು ವೀಡಿಯೋ ಜಾಸ್ತಿ ಇದೇ ಥರ ಅವಳು ಡ್ಯಾನ್ಸ್, ಅವಳ ಆಟ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ನನ್ನ ಮಗಳಿಂದ ಫನ್ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಒಳ್ಳೆ ಡ್ಯಾನ್ಸು, ಅವಳ ಆಟ ಎಲ್ಲ ನೋಡಿ ನೀವು ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಬಾ ಚಾರು, ಬಾಯ್ ಮಾಡುವ. ಬಾಯ್.
ಲವ್ ಯು ಬಾಯ್.